ತಮಿಳುನಾಡಿನಲ್ಲಿ ಟಿವಿಕೆ ಕಾಂಗ್ರೆಸ್ ಸಿಪಿಐ ಮೈತ್ರಿಕೂಟ ಫಿಕ್ಸ್. ವಿಜಯ್ ಸರ್ಕಾರ ಸೇರೋದಕ್ಕೆ 5 ಕಾಂಗ್ರೆಸ್ ಶಾಸಕರು ನಿರ್ಧಾರ ಮಾಡಿದ್ದಾರೆ. ನಾಳೆ ರಾಜ್ಯಪಾಲರ ಬಳಿ ಸರ್ಕಾರ ರಚನೆಗೆ ವಿಜಯ್ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಇನ್ನೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ನ 5 ಶಾಸಕರು ತಟಸ್ಥ ನೀತಿಯನ್ನ ಅನುಸರಿಸಿದ್ರು, ಏನು ಹೇಳಿರಲಿಲ್ಲ. ಆದರೆ ಇದೀಗ ಕಾಂಗ್ರೆಸ್ನ 5 ಶಾಸಕರು ವಿಜಯ್ ಸರ್ಕಾರ ಸೇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ 7ನೇ ತಾರೀಕು ವಿಜಯ್ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಸಿದ್ಧತೆಗಳನ್ನು ಒಂದ್ ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯಪಾಲರಿಗೆ ಇವತ್ತು ಮೇಲ್ ಮೂಲಕ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಸರ್ಕಾರ ರಚನೆಯನ್ನ ಮಾಡೋದಿಕ್ಕೆ, ಹಕ್ಕು ಮಂಡಿಸೋದಿಕ್ಕೂ ಕೂಡ ಪತ್ರದ ಮೂಲಕ, ಇಮೇಲ್ ಪತ್ರದ ಮೂಲಕ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ನಾಳೆ ಖುದ್ದು ರಾಜ್ಯಪಾಲರ ಬಳಿ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ ವಿಜಯ್. ಬಹಳ ನಿರೀಕ್ಷೆಯನ್ನ ಕೂಡ ಈಗ ಇಟ್ಟುಕೊಂಡಿದೆ ಇವರ ಸರ್ಕಾರದಲ್ಲಿ ಏನು ಆಗಬಹುದು. ಯಾಕಂದ್ರೆ ಹೇಳಿದಂತಹ ಮಾತುಗಳನ್ನು ಉಳಿಸಿಕೊಳ್ಳುವಂತಹ ಚಾಲೆಂಜಸ್ ಕೂಡ ಇವರಿಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಬಹುಮತ ಬಂದರೂ ಕೂಡ ಸರ್ಕಾರ ರಚನೆಗೆ ಈಗ ಇಕ್ಕಟ್ಟಿನ ಪರಿಸ್ಥಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, 108 ಸ್ಥಾನಗಳು ಬಂದರೂ ಕೂಡ ಸರಳ ಬಹುಮತ ಬರದೇ ಇರುವಂಥದ್ದು, ಸರ್ಕಾರ ರಚನೆಗೆ ಇನ್ನೂ ಕೂಡ ಕೆಲವು ಸ್ಥಾನಗಳು ಬೇಕಾಗಿರುವಂಥದ್ದು, ದೊಡ್ಡ ಮಟ್ಟದ ಒಂದಷ್ಟು ಚಾಲೆಂಜ್ ಕೂಡ ಆಗಿತ್ತು. ಇದೀಗ ಎಲ್ಲವೂ ಕೂಡ ಅಂದ್ರೆ ಎಲ್ಲ ಪಕ್ಷಗಳು ಈಗ ಒಪ್ಪಿಗೆಯನ್ನ ಕೊಟ್ಟಿವೆ, ಶಾಸಕರು ಒಪ್ಪಿಗೆಯನ್ನ ಕೊಟ್ಟಿದ್ದಾರಾ, ಹೇಗೆ? ಖಂಡಿತವಾಗ್ಲೂ ನವಿತಾ, ಈಗಿರ್ತಕ್ಕಂಥ ಒಂದು ಚಾಲೆಂಜ್ ಏನಂತಂದ್ರೆ ನಟ ವಿಜಯ್ ಅವರಿಗೆ ಒಂದು ಸರ್ಕಾರವನ್ನ ರಚನೆ ಮಾಡಬೇಕು, ಮತ್ತೊಂದ್ ಕಡೆ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆ ಏನ್ ಭರವಸೆನ ಕೊಟ್ಟಿದ್ದಾರೆ ಅದನ್ನ ಈಡೇರಿಸಬೇಕು. 2 ಸವಾಲುಗಳಿರುವಂತದ್ದು. ಅದ್ರ ಜೊತೆಗೆ ಯಾರೆಲ್ಲ ಬೆಂಬಲವನ್ನ ತೆಗೆದುಕೋತಾರೆ ಶಾಸಕರು, ಅವರಿಗೆ ಮಂತ್ರಿಮಂಡಲದ ಅವಕಾಶ, ಮತ್ತೊಂದು ಅನುದಾನ, ಬೇರೆ ಬೇರೆ ವಿಚಾರವರೆಗೂ ಕೂಡ ಇಲ್ಲೊಂದ್ ಕಡೆ ಅವ್ರಿಗೆ ಕೊಡುವಂತ ಒಂದು ಸವಾಲು ಈಗ ನಟ ವಿಜಯ್ ಅವ್ರ ಮೇಲಿದೆ. ಹಾಗಾಗಿನೇ ಈಗ ನಟ ವಿಜಯ್ ಅವರು PMK ಏನು ಟಿವಿಕೆ ಪಕ್ಷದ ಏನು ನಾಯಕರಾಗಿದ್ದಾರೆ. ಈಗ 108 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಈಗ ಉಳಿದಿರ್ತಕ್ಕಂಥ 10 ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂತ ಕಾರ್ಯತಂತ್ರವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೂ ಕೂಡ ಈಗಾಗಲೇ ಸಂಪರ್ಕವನ್ನ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ದೆಹಲಿಯಲ್ಲಿ ಮೀಟಿಂಗ್ ಅನ್ನ ಮಾಡೋದ್ರ ಮುಖಾಂತರವಾಗಿ 5 ಜನ ಶಾಸಕರು ಏನು ಗೆದ್ದಿದ್ದಾರೆ ಅವರು ಕೂಡ ಈಗ ಟಿವಿಕೆ ಪಕ್ಷವನ್ನ ಬೆಂಬಲಿಸುವಂತ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ PMK ಆಗಿರ್ಬೋದು, ಮತ್ತೊಂದ್ ಕಡೆ ಇನ್ನೊಬ್ಬ ಉಳಿದಿರ್ತಕ್ಕಂಥ 2 ಶಾಸಕರನ್ನ ಸೆಳೆಯೋದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ 118 ಮ್ಯಾಜಿಕ್ ನಂಬರ್ ಅನ್ನ ಗಳಿಸಿ ಅಂತಿಮವಾಗಿ ಗವರ್ನರ್ ಅನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ, ಅಂದ್ರೆ ಬಹುಮತವನ್ನ ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ವಿಜಯ್ ಅವರು ಮುಂದಾಗಿರುವಂತದ್ದು. ಹಾಗಾಗಿನೇ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಒಂದ್ ಕಡೆಗೆ ತಮಿಳುನಾಡು ವಿಚಾರದಲ್ಲಿ ಅವ್ರಿಗೆ ಬೆಂಬಲವನ್ನು ಕೊಟ್ರೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಚುನಾವಣಾ ಪೂರ್ವದ ಸಂದರ್ಭದಲ್ಲಿ DMK ಬದಲಾಗಿ TVK ಪಕ್ಷದ ಜೊತೆ ಹೋದ್ರೆ ಎಲ್ಲೊಂದ್ ಕಡೆ ನಮ್ಗೆ ಲಾಭ ಆಗ್ತಿತ್ತು ಅನ್ನೊಂದು ಲೆಕ್ಕಾಚಾರ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಇದೀಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಕೂಡ ಈಗಾಗಲೇ ಕಾಂಗ್ರೆಸ್ಗೆ ಒಂದ್ ರೀತಿ ತಮಿಳುನಾಡಲ್ಲಿ ಒಂದ್ ರೀತಿ ಅಳಿವುಳಿವಿನ ಪ್ರಶ್ನೆ ಆಗಿದೆ. ಹಾಗಾಗಿನೇ ಕಾಂಗ್ರೆಸ್ ನಾಯಕರು ಕೂಡ ಇದೀಗ TVK ಪಕ್ಷ ಜೊತೆ ಹೋಗುವಂತ ನಿಟ್ಟಿನಲ್ಲಿ ನಡೆಯನ್ನ ತೋರಿದ್ದಾರೆ ಅನ್ನೋದು. ಅದರ ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಬೀಳ್ಬೇಕಾಗತ್ತೆ. ನಾಳೆ ಏನಿಗಾಗಲೇ ಕಾಂಗ್ರೆಸ್ TVK ಶಾಸಕಾಂಗ ಪಕ್ಷದ ನಾಯಕರಾಗಿ ಈಗ ನಟ ವಿಜಯ್ ಅವರು ಕೂಡ ಆಯ್ಕೆ ಆಗಿದ್ದಾರೆ. ನಾಳೆ ಮತ್ತೊಂದು ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಯಾರೆಲ್ಲ ಶಾಸಕರು ಬೆಂಬಲವನ್ನ ತೆಗೆದುಕೊಳ್ಬೇಕೋ ಅವ್ರ ಜೊತೆ ಚರ್ಚೆನ ಮಾಡೋದ್ರ ಮುಖಾಂತರವಾಗಿ ಅವರ ಡಿಮ್ಯಾಂಡ್ ಏನು, ಆ ಡಿಮ್ಯಾಂಡ್ ಅನ್ನ ಯಾವ ರೀತಿಯಾಗಿ ಬರುವಂತ ಸ್ಪಂದಿಸಬೇಕು, ಮತ್ತೆ ಸಚಿವ ಸ್ಥಾನ ಎಷ್ಟು ಮಟ್ಟಿಗೆ ಕೊಡಬೇಕು, ಮತ್ತೆ ನಿಗಮ ಮಂಡಳಿ ಏನ್ ಕೊಡಬೇಕು, ಹೀಗೆ ಒಂದಷ್ಟು ಬೇಡಿಕೆಗಳ ಬಗ್ಗೆ ಚರ್ಚೆನ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ಮೇ 7ನೇ ತಾರೀಕು ಅಂದ್ರೆ ನಾಡಿದ್ದು ಇಲ್ಲೊಂದ್ ಕಡೆಗೆ ಚೆನ್ನೈನಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಅದಕ್ಕೆ ಪೂರಕವಾಗಿನೇ ಒಂದಷ್ಟು ಸಿದ್ಧತೆಗಳು, ಕಾರ್ಯತಂತ್ರಗಳು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಹಾಗಾಗಿನೇ ತಮಿಳುನಾಡಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ನಟ ವಿಜಯ್ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಯಾವೆಲ್ಲ ಬೆಂಬಲ ಇದೆ ಅನ್ನುವಂಥದ್ದು. ಯಾಕಂದ್ರೆ ನಟ ವಿಜಯ್ ಅವರು ಕೇವಲವಾಗಿ ಸಿನಿಮಾದಲ್ಲಿ ನಟಿಸಿದ್ರು, ಆದ್ರೆ ರಾಜಕೀಯದಲ್ಲಿ ಅವರೇನು ಈಗ ಹೊಸದಾಗಿ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಸವಾಲುಗಳಿದೆ. ತಮಿಳುನಾಡಲ್ಲೂ ಕೂಡ ಅದು ದೊಡ್ಡ ಇತಿಹಾಸ ಇರ್ತಕ್ಕಂಥ ಒಂದು ರಾಜ್ಯ. ಅಂತ ಒಂದು ರಾಜ್ಯದಲ್ಲಿ ಈಗ ಸರ್ಕಾರವನ್ನ ರಚನೆ ಮಾಡಿ ಅಧಿಕಾರವನ್ನು ಹಿಡಿದು ಅಂತಿಮವಾಗಿ ಕೊಟ್ಟಂತ ಪ್ರಣಾಳಿಕೆಯನ್ನು ಕೂಡ ಇರಿಸಬೇಕಾಗತ್ತೆ. ಹಾಗಾಗಿನೇ ಯಾವ ರೀತಿಯಾಗಿ ಇದನ್ನು ಮಾಡಬಹುದು ನಿಟ್ಟಿನಲ್ಲಿ ಕೂಡ ತಮ್ಮದೇ ಆದಂತಹ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ನಟ ವಿಜಯ್ ಅವರು ಕೂಡ ತೊಡ್ಕೊಂಡಿರುವಂತದ್ದು. ಕಾಂಗ್ರೆಸ್ ಶಾಸಕರು ಈಗ ಬೆಂಬಲಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ PMK ಮತ್ತೆ ಉಳಿದಿರ್ತಕ್ಕಂಥ ಒಂದ್ 2-3 ಜನ ಪಕ್ಷೇತರನ್ನ ಸೆಳೆಯೋದ್ರ ಮುಖಾಂತರವಾಗಿ ಈಗ ಸರ್ಕಾರವನ್ನ ರಚನೆ ಮಾಡುವಂತದ್ದು, ಬಹುಮತ ಸಾಬೀತುಪಡಿಸುವ ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ ಮುಂದಾಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ. ಡೀಟೇಲ್ಸ್